SIT ಕಚೇರಿಗೆ ಪ್ರಜ್ವಲ್ ಪರ ವಕೀಲ ಅರುಣ್ ಅವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಮೊದಲ ಕೇಸಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆಯುವುದಕ್ಕೆ ಅವರು ಆಗಮಿಸಿದ್ದಾರೆ. ಪ್ರಜ್ವಲ್ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಈಗ ಅವರು ಅರೆಸ್ಟ್ ಆಗಿರೋದ್ರಿಂದ ಅದರ ಮಾನ್ಯತೆಯ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಕಾನೂನು ಪ್ರಕ್ರಿಯೆ ಕುರಿತು ಕೂಡ SIT ಅಧಿಕಾರಿಗಳ ಜೊತೆಗೆ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. SIT ಅಧಿಕಾರಿಗಳ ಜೊತೆಗೆ ಅವರ ವಕೀಲ ಅರುಣ್ ಅವರು ಚರ್ಚೆ ನಡೆಸಿದ್ದಾರೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಹೊಳೆನರಸೀಪುರದಲ್ಲಿ ಮೊದಲ ಕೇಸು ದಾಖಲಾಗಿದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಆ ಕೇಸು ಆರಂಭದಲ್ಲಿ ಅದು ಲೈಂಗಿಕ ಕಿರುಕುಳ ಕೇಸ್ ಆಗಿತ್ತು. ಅಂದರೆ 47 ವರ್ಷದ ಮಹಿಳೆಯೊಬ್ಬರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ A1 HD ರೇವಣ್ಣ, A2 ಪ್ರಜ್ವಲ್ ರೇವಣ್ಣ, ಅಂದರೆ ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ಅದು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದಂಥ ಕೇಸ್ ಆಗಿತ್ತು. ಸೊ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ವಕೀಲರು ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಅರುಣ್ ಅವರು ಬಂದಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಏನು ಉದ್ದೇಶ, ಯಾವ ವಿಚಾರಕ್ಕಾಗಿ SIT ಕಚೇರಿಗೆ ಬಂದಿದ್ದಾರೆ, ಏನು ಚರ್ಚೆ ಆಗಿದೆ? ರಕ್ಷತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ SIT ಬಂಧನ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರ ಪರ ವಕೀಲರಾಗಿರುವಂತಹ ಅರುಣ್ ಅವರು ಕೂಡ SIT ಕಚೇರಿಗೆ ಬಂದಿದ್ದಾರೆ. ಬಂದಂತವರು ತನಿಖಾಧಿಕಾರಿಯಿಂದ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಅಂದ್ರೆ ಯಾವ ಕಾರಣಕ್ಕಾಗಿ ನಮ್ಮ ಕಕ್ಷಿದಾರರನ್ನ ಬಂಧಿಸಿದ್ದಾರೆ, ಯಾವ ಪ್ರಕರಣದಡಿಯಲ್ಲಿ ನೀವು ಅವರನ್ನ ಬಂಧಿಸಿರುವಂತದ್ದು, ಯಾವ ಸೆಕ್ಷನ್ಗಳನ್ನ ಆ ಒಂದು ಪ್ರಕರಣದಲ್ಲಿ ಸೇರಿಸಿದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅವರ ಬಳಿಯಲ್ಲೂ ಕೂಡ ಮಾತನಾಡಲಿಕ್ಕೆ ಅವಕಾಶವನ್ನ ಕೇಳುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಅವರು ಸಲ್ಲಿಸಿದ್ರು. ಆದ್ರೆ ಅವರು ಬಂಧನವಾಗಿರೋದ್ರಿಂದಾಗಿ ನಿರೀಕ್ಷಣಾ ಅರ್ಜಿಯ ಜಾಮೀನು ಅರ್ಜಿಯ ಮಾನ್ಯತೆ ಏನಿದೆ ಅದು ಈಗಾಗಲೇ ಕಳೆದುಕೊಳ್ಳುತ್ತೆ. ಹಾಗಾಗಿ ರೆಗ್ಯುಲರ್ ಬೇಲ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ಅನ್ನ ಅಪ್ಲೈ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಕಕ್ಷಿದಾರರೊಂದಿಗೆ ಕೂಡ ಮಾತನಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಈಗಾಗಲೇ SIT ಕಚೇರಿಗೆ ಬಂದಿರುವಂತದ್ದು. ಅಲ್ಲಿ ತನಿಖಾಧಿಕಾರಿಯಿಂದ ಮೊದಲು ಮಾಹಿತಿ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ನಮ್ಮ ಕಕ್ಷಿದಾರರನ್ನ ಬಂಧಿಸಿರುವಂತಹ ಒಂದು ಉದ್ದೇಶ ಏನು, ಯಾವ ರೀತಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಬಂಧಿಸಿದ್ದೀರಾ ಅನ್ನುವಂಥದ್ದು, ಅದೇ ರೀತಿಯಲ್ಲಿ ಅವರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಬೇಕಾಗುತ್ತೆ. ಅನಂತರದಲ್ಲಿ ಅವರು ಕೂಡ ಅಲ್ಲಿ ವಕಾಲತನ್ನು ವಹಿಸಬೇಕಾಗಿರೋದ್ರಿಂದಾಗಿ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆಯಲಿಕ್ಕೆ ಈಗಾಗಲೇ ಬಂದಿರುವಂತದ್ದು. CID ಕಚೇರಿಯ ಒಳಗೆ ಅವರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅರುಣ್ ಅವರು ಕೂಡ ತನಿಖಾಧಿಕಾರಿಯನ್ನ ಭೇಟಿ ಮಾಡಲಿಕ್ಕೆ ಹೋಗಿರುವಂತದ್ದು. ಈ ಸಂದರ್ಭದಲ್ಲಿ ಕಕ್ಷಿದಾರರನ್ನ ಭೇಟಿಯಾಗಲಿಕ್ಕೆ ಅವ್ರು ಮನವಿಯನ್ನ ಮಾಡ್ತಾರೆ. ಆದ್ರೆ ಕಕ್ಷಿದಾರರನ್ನ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಕೊಡುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ಈ ರೀತಿಯ ಪ್ರಕರಣದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನ ಕೊಟ್ಟರೆ ಇವರು ಕಾನೂನು ಮತ್ತೆ ಸಲಹೆಯನ್ನು ಕೊಡುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರಿಗೆ ಅವಕಾಶವನ್ನ ಕೊಡುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ತನಿಖಾಧಿಕಾರಿಯನ್ನ ಭೇಟಿ ಆಗ್ತಾರೆ. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾರೆ. ಅನಂತರದಲ್ಲಿ ಅವರಿಗೆ ಅಂದ್ರೆ ನ್ಯಾಯಾಲಯದಲ್ಲಿ ವಕಾಲತನ್ನು ವಹಿಸಲಿಕ್ಕೆ ಸಹಾಯವಾಗುತ್ತೆ ಅನ್ನುವಂಥ ಉದ್ದೇಶದಿಂದಾಗಿ ಈಗಾಗಲೇ ಅವರು ಬಂದಿರುವಂತದ್ದು. ಭೇಟಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಒಳಗೆ ಹೋಗಿ ಈಗ ತನಿಖಾಧಿಕಾರಿಯನ್ನ ಭೇಟಿ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ವಕೀಲ ಅರುಣ್ ಅವರು, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲ ಅರುಣ್ ಅವರು ಆಗಮಿಸಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. CID ಕಚೇರಿಗೆ ಆಗಮಿಸಿದ್ದಾರೆ. ಅಂದರೆ SIT CID ಅಂಡರಿಗೆ ಬರೋದು, ಅಂದರೆ CIDಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು. ಸೊ ಅಲ್ಲಿಗೆ ಅವರು ಆಗಮಿಸಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಈ ಕೇಸಿಗೆ ಸಂಬಂಧಿಸಿದಂತೆ ನನ್ನ ಕಕ್ಷಿದಾರರನ್ನು ಯಾಕೆ ಅರೆಸ್ಟ್ ಮಾಡಿದ್ರಿ ಅನ್ನೋದು ಒಂದು, ಮತ್ತು ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ, ಮತ್ತು ಪ್ರಜ್ವಲ್ ಅವರನ್ನು ಭೇಟಿಯಾಗೋದಕ್ಕೂ ಕೂಡ ರಿಕ್ವೆಸ್ಟ್ ಮಾಡಬಹುದು. ಆದರೆ ಆ ರಿಕ್ವೆಸ್ಟು ಆಕ್ಸೆಪ್ಟ್ ಆಗುವಂಥ ಸಾಧ್ಯತೆ ಕಡಿಮೆ, ಅಂದರೆ ಆ ಮನವಿಯನ್ನು ಪುರಸ್ಕರಿಸುವಂಥ ಸಾಧ್ಯತೆ ಕಡಿಮೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.